ಎಲ್ಲಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಪರಿಸ್ಥಿತಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಆ್ಯಂಡ್ ಟ್ರೀಟ್ ಅಂತ ಹೇಳ್ಬಿಟ್ಟು ನಮ್ಮ ಇಂಚರ ಸ್ಕೂಲ್ ಇದೆಯಲ್ಲ, ಗೋಪಾಳದ ಹತ್ರ ಇದೆ. ಇದು ಲೊಕೇಟ್ ಆಗಿರೋದು. ಸೂಪರಾಗಿ ಮಾತ್ರ ಕೇಕ್ ಮಾಡಿಕೊಡ್ತಾರೆ, ಮಿನಿ ಕೇಕ್ಸ್. ಯಾರಾದರೂ ಬೇಕಿದ್ರೆ ಆರ್ಡರ್ ಕೊಡಿ ಅಂತ ಹೇಳ್ತಾ, ಅಣ್ಣ ಮತ್ತು ಅದಕ್ಕೆ ಇದು ಆ್ಯನಿವರ್ಸರಿ ಇತ್ತು ಸಂಡೇ. ಸೊ ನಾನು ಕೇಕ್ ತೊಗೊಂಬಂದು ಆರ್ಡರ್ ಕೊಟ್ಟಿದ್ದೆ, ಕಟ್ ಮಾಡಿಸ್ದೆ. ಕೇಕ್ ಕಟ್ ಮಾಡಿಬಿಟ್ಟು ಎಲ್ಪೆನ್ ಕ್ಯಾಂಪಿಗೆ ಬಂದಿದ್ವಿ. ಇದು ಅನ್ಎಕ್ಸ್ಪೆಕ್ಟೆಡ್. ನನ್ನ ಮಗ ಮತ್ತು ಹಳೆಯ ಜ್ಯೂಸ್ ಕುಡಿತಾಯಿದ್ರು. ಅದಾದಮೇಲೆ ಹಾಗೆ ಎಲ್ಪೆನ್ ನೋಡ್ಕೊಬೇಡ ಅಂತೇಳಿ ಯಾವಾಗಲೂ ಬಂದಾಗಲೂ ಏನೋ ಒಂಥರ ಸುಂದರ ಅನುಭವಗಳಾಗಿರ್ಬೋದು, ವಿಭಿನ್ನ ಅನುಭವಗಳಾಗುತ್ತೆ. ಈ ಆನೆ ಅಂದರೆ ಯಾವಾಗ ಬಂದಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ. ಒಂದು ಆನೆ ಮಾತ್ರ ಮಗು ತುಂಬ ಚೆನ್ನಾಗಿ ಮುದ್ದು ಮಾಡ್ತಾಯಿತ್ತು. ಅದಾದಮೇಲೆ ಎಲ್ಲ ಆನೆಗಳು ಸ್ನಾನ ಕೊಡ್ತು. ನಾವು ಕೂಡ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ಎಲ್ಲಾದರೂ ಹೋಟೆಲಿಗೆ ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಹೊರಟ್ವಿ. ಇದು ಬ್ರೀಚ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟಿದೆ, ಅಂದರೆ ಗಂಧದ ಗುಡಿ ಅಂತೇಳಿ ಒಳಗಡೆ ಇರೋದು. ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗೇ ಇದೆ, ನೀಟ್ನೆಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಬಟ್ ಚಿಕನ್ ಐಟಮ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ. ಚಿಕನ್ ಐಟಮ್ ಬಿಟ್ಬಿಟ್ಟು ಇದು ಫಿಶ್ ಐಟಮ್ ಎಲ್ಲ ಸೂಪರ್ ಅಂತಲೇ ಹೇಳ್ಬೋದು, ಟೇಸ್ಟ್ ವೈಸು. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಅಲ್ಲೇ ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳಿಗೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಿಲ್ಲ, ಲೈಕ್ ಫಾಲೋ ಆಗಿ ಬೇಗ ಬೇಗ ಅಂತ ಹೇಳ್ತಾ ಈ ಬ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.